ನನ್ನ ರಾಜಕೀಯ ಜೀವನ ಮುಗಿದಿದೆ. ನಿಮ್ಮ ರಾಜಕೀಯ ಭವಿಷ್ಯ ಉತ್ತಮವಾಗಿರಬೇಕಾದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ. ಇಲ್ಲದೇ ಇದ್ರೆ ನಿಮ್ಮ ರಾಜಕೀಯ ಮಾರಣ ಹೋಮ ನಿಶ್ಚಿತ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ SIR ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದಂತ ಸಿದ್ದರಾಮಯ್ಯನವರು ದೇಶದಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸತಕ್ಕಂಥ ಚುನಾವಣಾ ಆಯೋಗ ಇಲ್ಲದಂತಾಗಿದೆ, ಬಿಜೆಪಿ ನೇತೃತ್ವದಲ್ಲಿ ದುರಾಡಳಿತ ನಡೀತಿದೆ ಅಂತ ಆರೋಪ ಮಾಡಿದ್ರು. ಸರ್ವಾಧಿಕಾರದಲ್ಲಿ ನಂಬಿಕೆ ಹೊಂದಿರತಕ್ಕಂಥ ಬಿಜೆಪಿ ದೇಶದಲ್ಲಿ ಸರ್ವಾಧಿಕಾರ ಸ್ಥಾಪಿಸೋಕೆ ಹೊರಟಿದೆ. ಶೂದ್ರರು ಬಿಜೆಪಿ ಜೊತೆ ಹೋಗಬಾರದು, ಬಿಜೆಪಿ ಶೂದ್ರರ ವಿರೋಧಿ, ಸುಳ್ಳನ್ನ ಮಾರಾಟ ಮಾಡುವ ಸುಳ್ಳಿನ ಕಾರ್ಖಾನೆ ಬಿಜೆಪಿ, ಅಧಿಕಾರಕ್ಕಾಗಿ ಬಿಜೆಪಿ ಯಾವುದೇ ಮಟ್ಟಕ್ಕೂ ಇಳಿಯಲು ಸಿದ್ಧವಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಚ್ಚರ ತಪ್ಪಿದ್ರೆ ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಮುಗಿಸುತ್ತದೆ ಅಂತ 1 ತಿಂಗಳು ಮೈಮರೆತರು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ ಅಂತ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಕಾಂಗ್ರೆಸ್ ನಾಯಕರು, ಶಾಸಕರು ಹಾಗೂ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟರು. ಸುಳ್ಳನ್ನ ಮಾರಾಟ ಮಾಡುವ ಸುಳ್ಳಿನ ಕಾರ್ಖಾನೆ ಬಿಜೆಪಿ, ಅಧಿಕಾರಕ್ಕೆ ಬಿಜೆಪಿ ಯಾವುದೇ ಮಟ್ಟಕ್ಕೂ ಇಳಿಯುತ್ತೆ ಅಧಿಕಾರಕ್ಕೆ ಬರೋಕೆ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಚ್ಚರ ತಪ್ಪಿದ್ರೆ ಬಿಜೆಪಿ ನಿಮ್ಮನ್ನ ರಾಜಕೀಯವಾಗಿ ಮುಗಿಸುತ್ತೆ. 1 ತಿಂಗಳು ಮೈಮರಿಬೇಡಿ, ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಕಾಂಗ್ರೆಸ್ ನಾಯಕರು, ಶಾಸಕರಿಗೆ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಯ್ತು, TMC ಮನೆಗೆ ಹೋಯ್ತು, ಬಿಜೆಪಿ ಅಧಿಕಾರಕ್ಕೆ ಬಂತು, 60-70 ಲಕ್ಷ ವೋಟರ್ಸ್ ಡಿಲೀಟ್ ಮಾಡಿದ್ರು ಅಲ್ಲಿ. ಯಾಕಂದ್ರೆ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಮುಸಲ್ಮಾನರು ಬಂದಿರೋ ಅವ್ರು ತೆಗೆದಿದೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ಅಸ್ಸಾಮಲ್ಲೂ ಅದೇ ಕತೆ. ಅದು ತಮಿಳ್ನಾಡಲ್ಲೂ ತೆಗೆದ್ರು, ಆದ್ರೆ ಅಧಿಕಾರಕ್ಕೆ ಬಂದಿದ್ ಮಾತ್ರ TVK. ಕೇರಳದಲ್ಲೂ ತೆಗೆದ್ರು, ಅಲ್ಲಿ ಬಂದಿದ್ದ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್. ಇಲ್ಲಿ ನಮ್ಮನ್ನ ಓಟ್ಸಕ್ಕೆ ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದಾರೆ. ಶೂದ್ರರು ಬಿಜೆಪಿ ಸೇರಬಾರ್ದು ಅಂತ ಸಿದ್ದರಾಮಯ್ಯ ಹೇಳಿದ್ರು. ನಂದೇನೋ ಮುಗೀತು, ನಿಮ್ದೆಲ್ಲ ನೋಡ್ಕೊಳ್ಳಿ, ಭವಿಷ್ಯ ಹಾಳಾಗೋಗುತ್ತೆ ಅಂತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ಮುಸಲ್ಮಾನರ ಮತಗಳನ್ನ ಕಿತ್ತಾಕ್ಬಿಡ್ತಾರೆ, ಹುಷಾರಾಗಿರಿ ಅಂತ. ಆದ್ರೆ MLA ಕಂಟೆಸ್ಟ್ ಮಾಡಕ್ ಮಾತ್ರ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ. ದಾವಣಗೆರೆ ಸೌತ್ ಅಲ್ಲಿ ಶೂದ್ರರು ಬಿಜೆಪಿಗೆ ಓಟ್ ಹಾಕ್ಬೇಡಿ, ಕಾಂಗ್ರೆಸ್ ಬನ್ನಿ ಅಂತಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ನ್ಯಾಯ ಸಿಗಲ್ಲ. SIR ಪ್ರಕ್ರಿಯೆ ಬಗ್ಗೆ ಇರ್ತಕ್ಕಂಥ ದೊಡ್ಡ ಭಯನೇ ಬಿಜೆಪಿಗರು ಮುಸಲ್ಮಾನರ ವೋಟ್ ಬ್ಯಾಂಕ್ ನ ಕಟ್ ಮಾಡ್ಬಿಡ್ತಾರೆ ಅಂತ. ಆದ್ರೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಕ್ಕಾಗಲ್ಲ ಕಾಂಗ್ರೆಸ್ಗೆ, ವೋಟ್ ಹಾಕಕ್ ಮಾತ್ರ ಮುಸಲ್ಮಾನರು ಬೇಕು. ಕೇರಳದಲ್ಲಿ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಕ್ಕೆ ಜಮೀರ್ ಅಹಮದ್ ಖಾನ್ ಬೇಕು, ಮಂತ್ರಿ ಕೊಡಕ್ಕೆ ಜಮೀರ್ ಅಹಮದ್ ಖಾನ್ ಬೇಡ. ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ಅಂತಂದಾಗ ಯಾರ್ ಜಮೀರು ಅಂತ ಕೇಳಿ ಈಗಳದಾಗ SS ಮಲ್ಲಿಕಾರ್ಜುನ್ ವಿರುದ್ಧ ಕ್ರಮ ಆಗಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಆಡಿಯೋ ಇಟ್ಕೊಂಡು ಅವ್ರನ್ನ ಡಿಲೇ ಮಾಡಿದ್ರಪ್ಪ. ಗೊತ್ತಿಲ್ಲ, ಶೂದ್ರರು ಬಿಜೆಪಿಗೆ ಹೋಗ್ಬೇಡಿ, ಬಟ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಲ್ಲ, ವೋಟ್ ಹಾಕೊಂಡಿರಿ. ಹಾಗಾಗಿ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಯಾರಿಗ್ ನ್ಯಾಯ ಕೊಡಕ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದು ಮುಸಲ್ಮಾನರ ಮಧ್ಯೆ ನಡೀತಕ್ಕಂಥ ಚರ್ಚೆ. ವೋಟ್ ಬಿಜೆಪಿಗೆ ಹಾಕ್ಬಿಡಿ, ಕಾಂಗ್ರೆಸ್ಗಾಗಿ ಟಿಕೆಟ್ ಕಾಂಗ್ರೆಸ್ ಕೊಡಲ್ಲ, ಆದ್ರೆ ಅದಕ್ಕೆ ಮಾತ್ರ ಉತ್ತರ ಸಿಗಲ್ಲ. 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ 2029ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದಕ್ಕೆ ದೇಶದ ಕಾರ್ಮಿಕರು ಹಾಗೂ ಜನಸಾಮಾನ್ಯರ ಬೆಂಬಲ ಅಗತ್ಯ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೆದ AITUC 316ನೇ ಅಖಿಲ ಭಾರತ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾತನಾಡಿದ್ರು ಸಿಎಂ. ಇಂಟೆಕ್ ಮೂಲದ ದೇಶದ ಶ್ರಮಿಕರು ಹಾಗೂ ಕಾರ್ಮಿಕರ ಬಲ ಹೆಚ್ಚಾಗಿದೆ ಅಂತ ಹೇಳಿದ್ರು. ನಾನು ಸರ್ಕಾರದ ಪ್ರತಿನಿಧಿಯಾಗಿದ್ದು ಯಾವಾಗಲೂ ಕಾರ್ಮಿಕರ ಪರವಾಗಿಯೇ ಇರ್ತೇನೆ. ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಕಾರ್ಮಿಕರು, ಮಹಿಳೆಯರು ಹಾಗೂ ಜನಸಾಮಾನ್ಯರ ಹಿತಕ್ಕಾಗಿ ರೂಪಿಸಲಾಗಿದೆ. ಈ ಯೋಜನೆಗಳನ್ನ ಪ್ರಧಾನಿ ಸೇರಿದಂತೆ ಹಲವಾರು ಜನ ಟೀಕಿಸಿದ್ರು. ಆದ್ರೆ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಜನರಿಗೆ ನೆರವಾಗಲೆಂದೇ ಅವುಗಳನ್ನ ಜಾರಿಗೆ ತರಲಾಯಿತು. ಪ್ರತಿ ವರ್ಷ 50,000 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಮಾಡಲಾಗ್ತಾ ಇದೆ. ಟೀಕೆ ಮಾಡಿದವರೇ ಎಂದು ಗ್ಯಾರಂಟಿ ಯೋಜನೆಗಳನ್ನ ಅನುಕರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ಮೇಲೆ ವಿಶ್ವಾಸವಿಟ್ಟು ಸರ್ಕಾರದ ಜವಾಬ್ದಾರಿ ನೀಡಲಾಗಿದೆ. ನಾನು ಎಲ್ಲರನ್ನ ಒಟ್ಟಿಗೆ ಕರೆದುಕೊಂಡು ಹೋಗ್ತೇನೆ. ಸಂವಿಧಾನದ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕುಗಳನ್ನ ನೀಡಿದ್ದು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ನ್ಯಾಯ ಒದಗಿಸಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. DK ಶಿವಕುಮಾರ್ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ, ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಇನ್ನೊಂದು ಅಂದ್ರೆ ಕನ್ನಡಿಗರಿಗೆ ಖಾಸಗಿ ಕ್ಷೇತ್ರದ ಉದ್ಯೋಗ ಮೀಸಲಾತಿ ಒಂದು ಬಿಲ್ಲು ಸಂತೋಷ್ ಲಾಡ್ ಮಂಡ್ಸಕ್ ಹೋಗಿದ್ರು ಕಳೆದ ಬಾರಿ. ಅದನ್ನ ತಡೆದ್ಬಿಟ್ರಪ್ಪ ಕ್ಯಾಬಿನೆಟ್, ಸಿದ್ದರಾಮಯ್ಯ ಕ್ಯಾಬಿನೆಟ್ ನ ಕೆಲ ಮಂತ್ರಿಗಳು. ಈ DK ಶಿವಕುಮಾರ್ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋ ತರ ಖಾಸಗಿ ಕ್ಷೇತ್ರದಲ್ಲೂ ಕನ್ನಡಿಗರಿಗೆ ಮೀಸಲಾತಿ ತರುವಂತ ಕಳೆದ ಬಾರಿಯ ಸಂತೋಷ್ ಲಾಡ್ ಮಂಡ್ಸಂತ ಬಿಲ್ ಅನ್ನ ಇಲ್ಲಿ ತರೋಕೆ ಮನ್ಸು ರೆಡಿ ಆಗಿದಂತ ಬಿಲ್ ಅನ್ನ ಇಲ್ಲಿ ತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ 101 ಹೊಸ ಫ್ಯಾಕ್ಟ್ರಿ ಬಂದು 1000 ಜನ ಕೆಲ್ಸಕ್ಕೆ ಸೇರಿದ್ರೆ 500 ಜನ ಬೇರೆ ರಾಜ್ಯದವರು, ಇನ್ನು 500 ಜನ ನಮ್ಮವರು.
ಇದು ಕಡಿಮೆ 50-50 ಸಿಗಲ್ಲ, ಸಮ್ ಟೈಮ್ 20% ಕನ್ನಡದವರು ಇರ್ತಾರೆ. ಸೊ ಹಾಗಾಗಿ ಅದೊಂದು ಬಿಲ್ ತನ್ನಿ ಅಂತ ಕೇಳ್ಕತ್ತೀನಿ. ಕೆಂಪೇಗೌಡ ದಿನಾಚರಣೆ ವೇಳೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಮಾರಂಭದ ವೇಳೆ ತೀವ್ರ ಜಟಾಪಟಿ ನಡೆದು ಪ್ರದೀಪ್ ಈಶ್ವರ್ ಕಾರಿನ ಮೇಲೆ ಕಿಡಿಗೇಡಿಗಳು ಚಪ್ಪಲಿ ಎಸೆಯುವ ವಿಫಲ ಪ್ರಯತ್ನ ನಡೆದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದಂತ ಆರೋಗ್ಯ ಸಚಿವ ಯುಟಿ ಖಾದರ್, ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣವನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ವಿಪಕ್ಷಗಳು ರಾಜಕೀಯ ಮಾಡಲಿ, ಆದ್ರೆ ಚಪ್ಪಲಿ ಹಿಡ್ಕೊಂಡು ರಾಜಕೀಯ ಮಾಡಬಾರದು. ಪ್ರದೀಪ್ ಈಶ್ವರ್ ಅವರಿಗೆ ಯಾರು ಚಪ್ಪಲಿ ಎಸೆದ್ರೋ ಅವರೇ ಮುಂದೆ ಒಂದು ದಿನ ಬಂದು ಹಾರ ಹಾಕಿ ಅಭಿನಂದಿಸುವ ಕಾಲವು ಬರುತ್ತೆ ಅಂತ ಹೇಳಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಲ್ಲಲಿದೆ ಅಂತ ಹೇಳಿದ ಆರೋಗ್ಯ ಸಚಿವ ಯುಟಿ ಖಾದರ್, ದೇವೇಗೌಡರು ಪ್ರಧಾನಿಯಾದಾಗ ನಾವು ತುಂಬಾ ಖುಷಿ ಪಟ್ಟಿದ್ವಿ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ್ರು. ಆದ್ರೆ ಅವರ ಪಕ್ಷದ ಕಾರ್ಯಕರ್ತರು ಕಾಲಲ್ಲಿ ಹಾಕಿರ್ತಕ್ಕಂಥ ಚಪ್ಪಲಿ ಹಿಡಿದು ರಾಜಕೀಯ ಮಾಡ್ತಿದ್ದಾರೆ. ದ್ವೇಷ ರಾಜಕಾರಣವನ್ನ ರಾಜ್ಯದ ಜನ ಒಪ್ಪಲ್ಲ. ಪ್ರದೀಪ್ ಈಶ್ವರ್ ಜೊತೆ ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ಒಬ್ಬ ಚಪ್ಪಲಿ ಹಾಕ್ದಾಗ ವಾಪಸ್ ಅವನಿಗೆ ಚಪ್ಪಲಿ ಎಸೆಯೋದು ದೊಡ್ಡ ವಿಚಾರ ಅಲ್ಲ, ಚಿಕ್ಕ ಮಗುನು ಆ ಕೆಲಸ ಮಾಡುತ್ತೆ. ಆದ್ರೆ ಚಪ್ಪಲಿ ಎಸೆದವರನ್ನ ನೋಡಿ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಹೋಗುವ ದೊಡ್ಡ ಗುಣ ಪ್ರದೀಪ್ ಈಶ್ವರ್ಗೆ ಇದೆ ಅಂತ ಯುಟಿ ಖಾದರ್ ಹೇಳಿದ್ರು. ಪ್ರದೀಪ್ ಈಶ್ವರ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೋಗಿಲ್ಲ, ಕಂಪ್ಲೇಂಟ್ ಆಗಿತ್ತು, ಈಗ ಅರೆಸ್ಟ್ ಮಾಡೋರು ಅವ್ರನ್ನ. ಡಿ ಕೆ ಶಿವಕುಮಾರ್ ದೇವೇಗೌಡರು ಕಾಲಿಗೆ ಬಿದ್ರು, ಆಗ ಖುಷಿ ಆದ್ರಪ್ಪ JDS ಅವ್ರು, ಹಂಗೇನಿಲ್ಲ ಅಂತಿಲ್ಲ. ಆದ್ರೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರು. ಹಾಗಂತ ಹೊಡೆದಿದ್ ಸರಿ ಅಂತ ಹೇಳ್ತಾ ಇಲ್ಲ. ಯಾರು ಯಾರ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋ ಕನಿಷ್ಠ ಪರಿಜ್ಞಾನಗಳು ಇರ್ಬೇಕಾಗತ್ತೆ. ಐ ಥಿಂಕ್ ಕುಮಾರಸ್ವಾಮಿ ಅವರು MP ಆದಾಗ ಫಸ್ಟ್ ಟೈಮ್ 1986 ಆರ್ 1998 ಆ ಟೈಮಲ್ಲಿ ಇನ್ನು SSLC ಪಾಸ್ ಮಾಡಿರಲ್ಲ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಫಸ್ಟ್ ಟೈಮ್ MLA. ಆದ್ರೆ ಮಾತಾಡೋ ಮಾತುಗಳು ಮಾತ್ರ ಒಂದ್ 30 ವರ್ಷ 50 ವರ್ಷ ರಾಜಕಾರಣ ಮಾಡ್ದಂಗಿರುತ್ತೆ. ಹಾಗಾಗಿ ಆಯಾ ತಕ್ಕಂಗೆ ಟ್ರಿಗರ್ ಮಾಡಿದಾಗ ಏನಾಗುತ್ತೆ, ಈ ಆಕ್ಷನ್ ಅಂಡ್ ರಿಯಾಕ್ಷನ್ಸ್. ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಹಾರ ಹಾಕಿದ್ರೆ ಇವರು ಹಾರ ಹಾಕ್ತಿದ್ರೇನೋ. ಆದ್ರೆ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಡಿದಂತ ಮಾತುಗಳು ಇಷ್ಟು ಟೀಕೆನ ಇವರು ಮಾಡಲ್ಲ. ಡಿ ಕೆ ಶಿವಕುಮಾರ್ ಸಹ ಪದಗಳನ್ನ ಬಳಕೆ ಮಾಡಲ್ಲ. ಒಂದ್ ಹಂತಕ್ಕೆ ನಗ್ತಾರೆ, ಸುಮ್ನೆ ಕೇಳಿದ್ರೆ ಹೇ ನಮ್ಮಣ್ಣ ಕುಮಾರಣ್ಣ ಅಂತಾರೆ. ಟೀಕೆ ಮಾಡ್ಬೇಕಾದ್ರು ಆತರ ವ್ಯಂಗ್ಯವಾಗಿ ಟೀಕೆ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಆದ್ರೆ ಪ್ರದೀಪ್ ಈಶ್ವರ್ ಮಾಡ್ತಿರೋ ದಾಟಿ, ಮಾತನಾಡೋ ಶೈಲಿ ಇದು ಬೇರೆ ತರನೇ ಇದೆ. ಮನುಷ್ಯ ಬಿಫೋರ್ MLA ಬೇರೆ, ಆಫ್ಟರ್ MLA ಬೇರೆ. ಹಾಗಾಗಿ ಬೇರೆ ಬೇರೆ ಇರುತ್ತೆ.